ಗಡಿ ಪ್ರದೇಶದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ವರದಾನವಾಗುತ್ತಿರುವ ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಶಾಲೆ ಕೆಜಿ ತರಗತಿಯಿಂದ 2ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳು ಮಂಜೇಶ್ವರ ಪೊಲೀಸ್ ಠಾಣೆಗೆ ಶೈಕ್ಷಣಿಕ ಭೇಟಿ ನೀಡಿದರು. ಶಾಲಾ ಪ್ರಾಂಶುಪಾಲರಾದ ಅಬ್ದುಲ್ ಖಾದರ್ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರವಾಸವು ವಿದ್ಯಾರ್ಥಿಗಳಿಗೆ ಕಾನೂನು ವ್ಯವಸ್ಥೆಯ ಕುರಿತು ಪ್ರಾಥಮಿಕ ಅರಿವು ನೀಡುವ ಉದ್ದೇಶ ಹೊಂದಿತ್ತು. ಮಂಜೇಶ್ವರ ಠಾಣಾಧಿಕಾರಿ ಅನೂಪ್, ಎಸ್ಐ ರತೀಶ್ ಕೆಜಿ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು. ಪೊಲೀಸ್ ಸಿಬ್ಬಂದಿ ಬೈಜು ಕೆಸಿ ಹಾಗೂ ಜನಮೈತ್ರಿ ಪೊಲೀಸ್ ಅಧಿಕಾರಿ ಮಧು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಮಕ್ಕಳು ಪೊಲೀಸ್ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿ ಠಾಣೆಯ ಕಾರ್ಯವಿಧಾನಗಳ ಬಗ್ಗೆ ತಿಳಿಯಲು ಅವಕಾಶವಾಯಿತು. ಅವರಿಗೆ ಕಾನೂನು, ಸಂಚಾರ ನಿಯಮಗಳು ಮತ್ತು ಪೊಲೀಸ್ ಠಾಣೆಯ ಕರ್ತವ್ಯಗಳ ಬಗ್ಗೆ ವಿವರಿಸಲಾಯಿತು. ಮಂಜೇಶ್ವರ ಠಾಣೆಯ ಪೊಲೀಸರ ಸಮರ್ಪಿತ ಸ್ಪಂದನೆ ಮತ್ತು ಮಕ್ಕಳೊಂದಿಗೆ ಮಾಡಿದ ಸಮಾಲೋಚನೆ ಪ್ರೇರಣಾದಾಯಕವಾಗಿತ್ತು. ಠಾಣೆಯಲ್ಲಿ ಏನೆಲ್ಲ ನಡೆಯುತ್ತಿದೆ, ದೂರುಗಳನ್ನು ಹೇಗೆ ದಾಖಲಿಸಬಹುದು, ಸಮಾಜದಲ್ಲಿ ತಪ್ಪುಗಳನ್ನು ಮಾಡಿದವರನ್ನು ಪೊಲೀಸರು ಹೇಗೆ ಪತ್ತೆ ಹಚ್ಚುತ್ತಾರೆ ಎಂಬುದರ ಬಗ್ಗೆ ಮಾಹಿತಿ ನೀಡುವ ಜೊತೆಯಾಗಿ ವಿವಿಧ ರೀತಿಯ ಬಂದೂಕುಗಳು, ಪ್ರತಿಭಟನಾ ನಿರತರ ವಿರುದ್ಧ ಪ್ರಯೋಗಿಸುವ ಅಶ್ರುವಾಯು ಸೇರಿದಂತೆ ಹಲವು ರೀತಿಯ ಸಾಮಗ್ರಿಗಳನ್ನು ತೋರ್ಪಡಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. പോലീസിന് ഇഷ്ടമാണല്ലേക്കും പോലീസ് സ്റ്റേഷൻ എന്തിനാണ് ഒരു പോലീസ് സ്റ്റേഷൻ? എന്തിനാണ് നമുക്ക് എന്തിനാണ് പോലീസ് സ്റ്റേഷൻ? അത് ജനങ്ങളുടെ ജീവൻ ജോലി മാത്രമേ ഉള്ളൂ. പോലീസിനാണ് നാട്ടിലെ ക്രമസമാധാന പ്രശ്നങ്ങൾ കൈകാര്യം ചെയ്യേണ്ട ഉത്തരവാദിത്തം പോലീസിനാണ്, അല്ലെ? സംരക്ഷണം കൊടുക്കേണ്ട വിഭാഗമാണ് പോലീസ്. അതുകൊണ്ടാണ് ക്രമസമാധാന പ്രശ്നങ്ങൾ ഉണ്ടാക്കുന്ന ആൾക്കാരെ പിടിച്ച് പോലീസ് അറസ്റ്റ് ചെയ്ത് കൊണ്ടുവരും, പോലീസ് സ്റ്റേഷനിൽ പാർപ്പിക്കും. ഇവിടെ ഒരു ലോക്കപ്പ് ഉണ്ട്, കണ്ടിട്ടുണ്ടാവും പോലീസ് സ്റ്റേഷനിൽ. അതിനൊക്കെ ഉള്ളിൽ കയറ്റി കാണിച്ചു തരാം. കള്ളന്മാരൊക്കെ പിടിച്ച് നമ്മൾ ലോക്കപ്പ് ചെയ്യും. ലോക്കപ്പ് ചെയ്ത പിറ്റേന്ന് കോടതിയിൽ ഹാജരാക്കും. കോടതിയിൽ നിന്ന് അവരെ ജയിലിലേക്ക് വിടും. ഒരു ദിവസം മാത്രമേ പോലീസ് സ്റ്റേഷനിൽ ഒരു കള്ളന്മാർ 24 മണിക്കൂർ മാത്രമേ പാർപ്പിക്കൂ കള്ളന്മാരെ. അതിനൊക്കെ ഉള്ളിൽ കയറി കാണിച്ചു തരാം. പിന്നെ പോലീസ് സ്റ്റേഷനിൽ നടക്കുന്നതെന്ന് വെച്ചാൽ കേസ് രജിസ്റ്റർ ചെയ്യാണ്. വണ്ടിക്കൊക്കെ ഫൈൻ അടക്കുന്നുണ്ടല്ലോ പോലീസ്. അപ്പം കുറ്റകൃത്യം നടക്കുന്ന വാഹനങ്ങൾക്ക് റോഡ് സൈഡിൽ നിന്നിട്ട് പോലീസ് ഫൈൻ ഈടാക്കും. അങ്ങനെ ഫൈൻ ഈടാക്കി ആൾക്കാരെ കൊണ്ട് പൈസ, ചെറിയ കേസിനൊക്കെ ഫൈൻ അടപ്പിക്കും. നമ്മളൊക്കെ കൂടെ പോകുമ്പോൾ പോലീസ് കൈകാണിച്ച് നിർത്തിയിട്ടുണ്ട്. അപ്പം പോലീസ് രേഖകളൊക്കെ പരിശോധിച്ചു. രേഖകളൊന്നും ക്ലിയർ അല്ലെങ്കിൽ പോലീസിന് ಫೈನ್ കൊടുക്കും, ಅല്ലേ? ಈ ಶೈಕ್ಷಣಿಕ ಪ್ರವಾಸದ ಮೂಲಕ ವಿದ್ಯಾರ್ಥಿಗಳು ಕಾನೂನು ಮತ್ತು ಪೊಲೀಸ್ ಇಲಾಖೆಯ ಮಹತ್ವವನ್ನು ಚೆನ್ನಾಗಿ ಅರಿತುಕೊಂಡರು. ಮಕ್ಕಳ ಪ್ರಶ್ನೆಗಳಿಗೆ ಪೊಲೀಸರು ಅತ್ಯಂತ ಸಂತೋಷದಿಂದ ಉತ್ತರಿಸಿ ಸಾರ್ವಜನಿಕ ಸೇವೆಯ ಮಹತ್ವವನ್ನು ವಿವರಿಸಿದ್ರು. ಕೊನೆಯಲ್ಲಿ ವಿದ್ಯಾರ್ಥಿಗಳು ಪೊಲೀಸ್ ಅಧಿಕಾರಿಗೆ ಉಪಹಾರವನ್ನು ನೀಡಿ ಗೌರವಿಸಿದ್ರು. ಈ ಸಂದರ್ಭ ಶಾಲಾ ಕೋಆರ್ಡಿನೇಟರ್ಗಳು, ಅಧ್ಯಾಪಕರುಗಳು ವಿದ್ಯಾರ್ಥಿಗಳನ್ನು ನಿಯಂತ್ರಿಸಿದ್ರು. ಈ ರೀತಿಯ ಪ್ರವಾಸಗಳು ಮಕ್ಕಳಲ್ಲಿ ಕಾನೂನು ಬಗ್ಗೆ ಅರಿವು ಮೂಡಿಸಲು ಹಾಗೂ ಸಮಾಜ ಸೇವೆಯ ಗೌರವವನ್ನು ಬೆಳೆಸಲು ಸಹಕಾರಿ ಎಂದು ಶಿಕ್ಷಕ ಹಾಗೂ ಪಾಲಕರ ಭಾಗದಿಂದ ಅಭಿಪ್ರಾಯ ಕೇಳಿಬಂತು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.